ಎಸ್ ಕಾಂಗ್ರೆಸ್ನ ಆಕ್ರೋಶ ಇರೋದು ರಾಹುಲ್ ಗಾಂಧಿಯನ್ನು ವಶಕ್ಕೆ ಪಡೆದಿದ್ದಕ್ಕೆ. ಬೆಂಗಳೂರಿನಲ್ಲೂ ಕೂಡ ಬಿಜೆಪಿ ಕಚೇರಿ ಮುತ್ತಿಗೆ ಹಾಕುವುದಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ಯತ್ನಿಸಿದ್ದಾರೆ. ಬಿಜೆಪಿ ಕಚೇರಿ ಬಳಿ ಕಾಂಗ್ರೆಸ್ ಕಾರ್ಯಕರ್ತರ ಪ್ರತಿಭಟನೆ ನಡೆದಿದೆ. ಆ ಸಂದರ್ಭದಲ್ಲಿ ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕುವುದಕ್ಕೆ ಮುಂದಾದಂತಹ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ದೇಶವ್ಯಾಪಿ ಪ್ರತಿಭಟನೆ ನಡೆಸೋದಕ್ಕೆ ಕಾಂಗ್ರೆಸ್ ನಿರ್ಧಾರ ಮಾಡಿತು. ಅದರಂತೆ ಬೆಂಗಳೂರಿನಲ್ಲೂ ಕೂಡ ಮಲ್ಲೇಶ್ವರದಲ್ಲಿರುವಂತಹ ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ಮುಂದಾದಂತಹ ಸಂದರ್ಭದಲ್ಲಿ ಅವರನ್ನ ಪೊಲೀಸರು ವಶಕ್ಕೆ ಪಡೆದಂತಹ ದೃಶ್ಯ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಜೆಪಿ ಪ್ರಮುಖವಾಗಿ ಕಾಕ್ರೋಚ್ ಆರಂಭಿಸಿದಂತಹ ಒಂದು ಪ್ರತಿಭಟನೆಗೆ ಈಗ ಕಾಂಗ್ರೆಸ್ ಧುಮುಕಿದೆ, ಅಸ್ತ್ರ ಮಾಡಿಕೊಂಡಿದೆ. ಬೆಂಗಳೂರಿನಲ್ಲಿ ನಡೀತಾ ಇರುವಂತಹ ಪ್ರೊಟೆಸ್ಟ್. ಎಸ್, ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಕಿರಣ್ ಹನಿಯಡ್ಕ ಈಗ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕಿರಣ್, ದೇಶವ್ಯಾಪಿ ರಾಹುಲ್ ಅರೆಸ್ಟ್ ಮಾಡಿದ್ದನ್ನ ವಿರೋಧಿಸಿ ಕಾಂಗ್ರೆಸ್ ಪ್ರತಿಭಟನೆಗೆ ಮುಂದಾಗಿದೆ. ಬೆಂಗಳೂರಿನಲ್ಲಿ ಆಗ್ತಾ ಇರುವಂತಹ ಚಿತ್ರಣ, ಮಲ್ಲೇಶ್ವರಂ ಬಿಜೆಪಿ ಕಚೇರಿಯನ್ನು ಮುತ್ತಿಗೆ ಹಾಕೋದಕ್ಕೆ ಬಂದ್ರು, ಯಾರೆಲ್ಲ ಬಂದಿದ್ದಾರೆ, ಅಲ್ಲಾಗ್ತಾ ಇರುವಂತಹ ಹೈಡ್ರಾಮಾ ವಿವರಿಸೋದಾದ್ರೆ? ಪ್ರತಿಮಾ, ಬಿಜೆಪಿ ರಾಜ್ಯ ಕಚೇರಿಯ ಮುಂದೆ ನಡೀತಾ ಇದ್ದಂತಹ ಪ್ರತಿಭಟನೆ ಈಗಾಗಲೇ ಮುಕ್ತಾಯಗೊಂಡಿದೆ. ಪ್ರತಿಭಟನೆ ಆರಂಭವಾಗ್ತಿದ್ದಂತೆ ಪೊಲೀಸರು ಅವರನ್ನ ಸುತ್ತುವರೆದು, ಅಂದ್ರೆ ಕಾಂಗ್ರೆಸ್ ಕಾರ್ಯಕರ್ತರನ್ನ ಸುತ್ತುವರೆದ್ರು. ಕ್ಷಣಾರ್ಧದಲ್ಲಿ ಪ್ರತಿಭಟನೆ ಕೂಡ ಮುಗಿದು ಹೋಯ್ತು. ಯಾಕೆಂದ್ರೆ ಪೊಲೀಸರು ಮುಂಜಾಗ್ರತಾ ಕ್ರಮವಾಗಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ರು. ಬ್ಯಾರಿಕೇಡ್ಗಳನ್ನ ರಸ್ತೆಗೆ ಅಳವಡಿಸಿ ರಸ್ತೆಯನ್ನೇ ಬಂದ್ ಮಾಡಿದ್ರು. ಹಾಗಾಗಿ ಪ್ರತಿಭಟನಾಕಾರರಿಗೆ ಬಿಜೆಪಿ ಅವರ ಉದ್ದೇಶ ಏನಿತ್ತಂದ್ರೆ ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕಬೇಕನ್ನುವಂತ ಉದ್ದೇಶ ಇತ್ತು. ಆದ್ರೆ ಪೊಲೀಸರು ಬ್ಯಾರಿಕೇಡ್ ಅನ್ನು ಅಳವಡಿಸಿದಂತ ಕಾರಣಕ್ಕಾಗಿ ಯಾವುದೇ ರೀತಿಯಲ್ಲೂ ಕೂಡ ಅವರಿಗೆ ಮುತ್ತಿಗೆ ಹಾಕೋದಕ್ಕೆ ಸಾಧ್ಯವಾಗಲಿಲ್ಲ. ಆ ಯತ್ನವನ್ನ ಪೊಲೀಸರು ವಿಫಲಗೊಳಿಸಿದರು. ಮತ್ತೆ ಪಕ್ಕದಲ್ಲೇ ಬಸ್ಗಳನ್ನು ಕೂಡ ಸಿದ್ಧವಾಗಿರಿಸಿಕೊಂಡಿದ್ದಂತಹ ಕಾರಣಕ್ಕಾಗಿ ಪ್ರತಿಭಟನಾಕಾರನ ತಕ್ಷಣಕ್ಕೆ ವಶಕ್ಕೆ ಪಡೆದ ಪೊಲೀಸರು ಕೊಂಡೊಯ್ದರು. ಹಾಗಾಗಿ ಬಿಜೆಪಿ ಕಚೇರಿ ಸಮೀಪದಲ್ಲಷ್ಟೇ ಪ್ರತಿಭಟನೆ ನಡೆಸಿದ್ರೆ ಹೊರತು ಮುತ್ತಿಗೆ ಹಾಕುವಂತಹ ಸಂಪೂರ್ಣ ಪ್ರಯತ್ನ ಯಶಸ್ವಿ ಆಗಲಿಲ್ಲ. ಆದ್ರೆ ಇನ್ನೂ ಕೂಡ ಬಿಜೆಪಿ ಕಚೇರಿ ಮುಂದೆ ಸಿದ್ಧತೆಯನ್ನ, ಭದ್ರತೆಯನ್ನ ಇನ್ನೂ ಕೂಡ ಹಾಗೆ ಮುಂದುವರಿಸಲಾಗಿದೆ. ನಾವಿಲ್ಲಿ ದೃಶ್ಯಗಳಲ್ಲಿ ನೋಡ್ತಾ ಇದ್ದೇವೆ, ಬಿಜೆಪಿ ಕಚೇರಿ ಮುಂಭಾಗದ ದೃಶ್ಯ ಇದೆ. ಇನ್ನೂ ಕೂಡ ಕಚೇರಿ ಮುಂಭಾಗದಲ್ಲಿ ಬ್ಯಾರಿಕೇಡ್ಗಳನ್ನ ಅಳವಡಿಸಿರುವಂತಹ ದೃಶ್ಯಗಳು ಮತ್ತು ರಸ್ತೆಯನ್ನು ಇನ್ನೂ ಕೂಡ ಬಂದ್ ಮಾಡಿ ಇರಿಸಲಾಗಿದೆ. ಯಾಕೆಂದ್ರೆ ಯಾವುದೇ ಕ್ಷಣದಲ್ಲಿ ಮತ್ತೆ ಕೂಡ ಕಾಂಗ್ರೆಸ್ನ ಕಾರ್ಯಕರ್ತರು ಬಂದು ಪ್ರತಿಭಟನೆಯನ್ನ ಮಾಡಬಹುದು ಅನ್ನುವಂತ ಒಂದು ಮಾಹಿತಿ ಮತ್ತು ಮುಂಜಾಗ್ರತಾ ಕ್ರಮದ ಭಾಗವಾಗಿ ರಸ್ತೆಯನ್ನು, ಬಿಜೆಪಿ ಕಚೇರಿ ಮುಂದೆ ಇರುವಂತಹ ರಸ್ತೆಯನ್ನು ಇನ್ನೂ ಕೂಡ ಬಂದ್ ಮಾಡಲಾಗಿದೆ. ಮತ್ತು ಅಲ್ಲಿ ಬ್ಯಾರಿಕೇಡ್ಗಳ ಪಕ್ಕದಲ್ಲಿ ಇನ್ನೂ ಕೂಡ ಒಂದು ವೇಳೆ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರೆ ಅವರನ್ನ ವಶಕ್ಕೆ ಪಡೆದು ಕೊಂಡೊಯ್ಯುವಂತಹ ದೃಷ್ಟಿಯಿಂದ ಬಸ್ಗಳನ್ನು ಇನ್ನೂ ಕೂಡ ಕಚೇರಿ ಮುಂದೆ ಸಿದ್ಧವಾಗಿರಿಸಿಕೊಳ್ಳಲಾಗಿದೆ. ಇನ್ನೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇನ್ನು ಪೊಲೀಸ್ ಸಿಬ್ಬಂದಿ ಇನ್ನೂ ಕೂಡ ಬಿಜೆಪಿ ಕಚೇರಿ ಮುಂದೆ ನಿಯೋಜಿಸಲ್ಪಟ್ಟಿದ್ದಾರೆ. ಈ ಸಹಜವಾಗಿ ಎಂದಿನ ದಿನಗಳಲ್ಲಿ ಇಷ್ಟು ಮಟ್ಟದ ಭದ್ರತೆ ಯಾವುದು ಕೂಡ ಬಿಜೆಪಿ ಕಚೇರಿ ಮುಂದೆ ಇರೋದಿಲ್ಲ. ಅದೇ ನವದೆಹಲಿ ಸೇರಿದಂತೆ ದೇಶದ ವಿವಿಧ ಭಾಗಗಳಲ್ಲಿ ಕಾಂಗ್ರೆಸ್ ಪ್ರತಿಭಟನೆಯ ಭಾಗವಾಗಿ ಬಿಜೆಪಿ ರಾಜ್ಯ ಕಚೇರಿ ಕೂಡ ಪ್ರತಿಭಟನೆ ನಡೆಸುವಂತದ್ದು, ಮುತ್ತಿಗೆ ಹಾಕುವಂತ ಪ್ರಯತ್ನದ ಹಿನ್ನೆಲೆಯಲ್ಲಿ ಇನ್ನೂ ಕೂಡ ಬಿಜೆಪಿ ಕಚೇರಿ ಮುಂದೆ ಈ ಭದ್ರತೆಯನ್ನು ಮುಂದುವರಿಸಲಾಗಿದೆ. ಇವತ್ತು ಒಂದು ಹಂತದಲ್ಲಿ ಬೆಳಗ್ಗೆ ಬಿಜೆಪಿಯ ರಾಜ್ಯ ಕಚೇರಿ ಮುಂದೆ ಕಾಂಗ್ರೆಸ್ನ ಕಾರ್ಯಕರ್ತರು ಪ್ರತಿಭಟನೆಯನ್ನು ನಡೆಸಿದ್ರು ಮತ್ತು ನೈತಿಕ ಹೊಣೆ ಹೊತ್ತು ಧರ್ಮೇಂದ್ರ ಪ್ರಧಾನ್ ಹಾಗೂ ನರೇಂದ್ರ ಮೋದಿ ರಾಜೀನಾಮೆ ಕೊಡಬೇಕನ್ನುವಂತ ಆಗ್ರಹವನ್ನು ಮಾಡಿದ್ರು. ಹಾಗಾಗಿ ಇದರ ಜೊತೆಗೆ ಇನ್ನೂ ಕೂಡ ಮತ್ತೊಂದು ಬಾರಿಯೂ ಕೂಡ ಮುತ್ತಿಗೆ ಹಾಕಬಹುದು ಅನ್ನುವಂತ ಒಂದು ಮಾಹಿತಿ ಇರುವಂತಹ ಕಾರಣಕ್ಕಾಗಿ ಇನ್ನು ಬಿಜೆಪಿ ರಾಜ್ಯ ಕಚೇರಿ ಅಂದ್ರೆ ಮಲ್ಲೇಶ್ವರದಲ್ಲಿರುವಂತಹ ಕಚೇರಿ ಮುಂದೆ ಭದ್ರತೆಯನ್ನು ಇನ್ನೂ ಕೂಡ ಮುಂದುವರಿಸಲಾಗಿದೆ. ಥ್ಯಾಂಕ್ ಯು ಕಿರಣ್ ತಮ್ಮ ಮಾಹಿತಿಗೆ. ಒಟ್ಟಾರೆ ಎಲ್ಲೆಡೆ ವ್ಯಾಪಕ ಪ್ರತಿಭಟನೆಯ ಕಾವನ್ನ ಕಿಚ್ಚನ್ನ ಹೊತ್ತಿಸಿದೆ ಕಾಂಗ್ರೆಸ್. ಬಹಳ ದೊಡ್ಡ ಅಸ್ತ್ರವನ್ನಾಗಿಸಿಕೊಂಡಿದೆ. ಕಾಕ್ರೋಚ್ ಪಾರ್ಟಿಯ ಪ್ರತಿಭಟನೆಗೆ ಬೆಂಬಲವಾಗಿ ನಿಂತಹ ಕಾಂಗ್ರೆಸ್ ಈಗ ಅದನ್ನೇ ರಾಜಕೀಯವಾಗಿ ಅಸ್ತ್ರ ಮಾಡಿಕೊಂಡಿದೆ. ಅದರಲ್ಲೂ ನಿನ್ನೆ ನಡೆದಂತಹ ಘಟನೆ, ರಾಹುಲ್ ಗಾಂಧಿ ಅವರನ್ನ ವಶಕ್ಕೆ ಪಡೆಯುವಂತಹ ಸಂದರ್ಭದಲ್ಲಿ ಆದಂತಹ ಘಟನೆ, ಅದನ್ನ ವ್ಯಾಪಕವಾಗಿ ವಿರೋಧಿಸಿ ಈ ಪರಿ ಪ್ರತಿಭಟನೆ ನಡೆಸಿತು. ಆದರೆ ಬೆಂಗಳೂರಿನಲ್ಲಿ ಆದಂತಹ ಪ್ರತಿಭಟನೆ ಆರಂಭದಲ್ಲೇ ಮೊಟಕಾಗಿದೆ. ವಶಕ್ಕೆ ಪಡೆಯಲಾಗಿದೆ ಎಲ್ಲ ಕಾರ್ಯಕರ್ತರನ್ನ. ಆದರೆ ಮತ್ತೆ ಬರುವಂತಹ ನಿರೀಕ್ಷೆ ಇರೋ ಹಿನ್ನೆಲೆಯಲ್ಲಿ ನಮ್ಮ ಪ್ರತಿನಿಧಿ ಕಿರಣ್ ಹನಿಯಡ್ಕ ವಿವರಿಸ್ತಾ ಇದ್ರು. ತಕ್ಷಣವೇ ಅಲ್ಲಿ ಬ್ಯಾರಿಕೇಡ್ಗಳನ್ನೆಲ್ಲ ಅಳವಡಿಸಿ ಯಾರೂ ಒಳ ಬರದಂತೆ ತಡೆಯಲಾಗಿದೆ. ದೇಶದ ವಿವಿಧ ಕಡೆಗಳಲ್ಲಾಗ್ತಾ ಇರುವಂತಹ ಪ್ರತಿಭಟನೆಯ ಕಾವಿದೆ. ಕಾಂಗ್ರೆಸ್ನ ಕಾರ್ಯಕರ್ತರು ರಸ್ತೆಗಿಳಿದು ಪ್ರತಿಭಟಿಸ್ತಾ ಇರುವಂತಹ ರೀತಿ ನವದೆಹಲಿಯಲ್ಲಿ ನಾವು ನೋಡ್ತಾ ಇರೋದು. ಸಂಸತ್ತಿನ ಎದುರು ಒಂದು ಕಡೆ ಎಲ್ಲ ಸಂಸದರು ಕೂಡ, ಇಂಡಿ ಒಕ್ಕೂಟದ ಎಲ್ಲ ಸಂಸದರು ಕೂಡ ಜೊತೆಯಾಗಿದ್ದಾರೆ. ಕಪ್ಪು ಬಟ್ಟೆ ಧರಿಸಿ ಬಂದಿದ್ದಾರೆ. ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಆಗ್ರಹಿಸ್ತಾ ಇದ್ದಾರೆ. ಇದರ ಬಗ್ಗೆ ವಿಸ್ತೃತವಾದಂತಹ ಚರ್ಚೆಯಾಗಬೇಕು ಸಂಸತ್ನಲ್ಲಿ ಎನ್ನುವಂತಹ ಪ್ರಮುಖ ಬೇಡಿಕೆಯನ್ನು ಇಟ್ಕೊಂಡಿದ್ದಾರೆ. ಸಂಸತ್ ಒಳಗೂ ಕೂಡ ಇದೇ ಮರಧ್ವನಿಸ್ತು. ಸ್ಪೀಕರ್ ಕೂಡ ಪ್ರಶ್ನಾವಳಿ ಮುಂದೆ ಮುಕ್ತಾಯ ಆದ ಮೇಲೆ
ಚರ್ಚೆಗೆ ಅವಕಾಶ ಕೊಡ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಒಪ್ಪದಂತಹ ಸಂಸದರು ಗಲಾಟೆ ಮುಂದುವರಿಸಿ ಈಗ ಮಧ್ಯಾಹ್ನ 12 ಗಂಟೆಗೆ ಅಲ್ಲಿ ಕಲಾಪ ಮುಂದೂಡಿಕೆಯಾಗಿದೆ. ಸಂಸತ್ತೆದುರು ಒಂದು ಕಡೆ ಆಕ್ರೋಶ, ಬೆಂಗಳೂರಿನಲ್ಲೂ ಕೂಡ ಬಿಜೆಪಿ ಕಚೇರಿ ಮುತ್ತಿಗೆಗೆ ಯತ್ನ ನಡೀತು. ಹಾಗೆ ಗುಜರಾತ್ನಲ್ಲಿ